ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಈ ಸಾಲಿನ 25-26ನೇ ಸಾಲಿನ SSLC ಪರೀಕ್ಷೆಯಲ್ಲಿ ನಮ್ಮ ಶಾಲೆಗೆ ಕೀರ್ತಿ ತಂದಿರತಕ್ಕಂಥ ಹಾರಿಕಾ ಎಸ್ ರೆಡ್ಡಿ 621 ಅಂಕಗಳನ್ನು ಗಳಿಸಿ ನಮ್ಮ ಶಾಲೆಗೆ ಹೆಸರನ್ನು ತಂದಿರ್ತಾರೆ. ಅವರಿಗೆ ಮೊದಲು ಶುಭ ಹಾರೈಸುತ್ತಾ, ಶ್ರೀ ಭವಾನಿ ಶಾಲೆಯಿಂದ ಬಂದಿರತಕ್ಕಂಥ ವಿದ್ಯಾರ್ಥಿನಿ 625ಕ್ಕೆ 621 ಅಂಕಗಳನ್ನ ಗಳಿಸಿದ್ದೀನಿ. ಇದಕ್ಕೆ ಕಾರಣವಾದಂಥವರು ನಮ್ಮ ಶಾಲಾ ಶಿಕ್ಷಕರು. ಅವರು ಕೊಟ್ಟಂತಹ ಪ್ರೋತ್ಸಾಹದಿಂದ ಇಷ್ಟು ಮಾರ್ಕ್ಸ್ ತೆಗೆಯೋಕ್ಕೆ ನನ್ನ ಕೈಲಾಯಿತು. ಮುಂದೆ ಬರೋರು ಕೂಡ ಇದೇ ಥರನೇ ಚೆನ್ನಾಗಿ ಓದಿ ಟೀಚರ್ಸ್ ಹೇಳೋದನ್ನ ಕೇಳಿ ಚೆನ್ನಾಗಿ ಓದ್ಕೊಂಡ್ರೆ ಅವರು ನನಗಿಂತ ಚೆನ್ನಾಗಿ ಸ್ಕೋರ್ ಮಾಡೋಕ್ಕಾಗತ್ತೆ. ಇನ್ನು ಮುಂದೆ ಇನ್ನು ನಮ್ಮ ಸ್ಕೂಲಲ್ಲಿರೋ ಟೀಚರ್ಸ್ ಬಗ್ಗೆ ಹೇಳಬೇಕಂದ್ರೆ HM ಸರ್, ಸತ್ಯನಾರಾಯಣ ಮೂರ್ತಿ ಸರ್ ಆಗಿರ್ಬೋದು, ಹಾಗೆ ಉಳಿದಂತಹ ಎಲ್ಲ ಶಾಲಾ ಸಿಬ್ಬಂದಿಗಳು ಎಲ್ಲರೂ ನನಗೆ ಸಪೋರ್ಟ್ ಮಾಡಿರೋದ್ರಿಂದ ಇಷ್ಟು ಅಂಕಗಳನ್ನ ಗಳಿಸೋಕ್ಕೆ ನನಗೆ ಸಪೋರ್ಟ್ ಆಯಿತು. ಮತ್ತು ಪೇರೆಂಟ್ಸ್ ಆಗಿರ್ತಕ್ಕಂಥ ನಮ್ಮ ತಂದೆ ಶಂಕರಪ್ಪ ಸರ್ ಹಾಗೆ ತಾಯಿ ಅರುಣಾ ಮ್ಯಾಮ್ ಇಬ್ಬರು ನನಗೆ ಸಪೋರ್ಟ್ ಮಾಡಿರೋದ್ರಿಂದ ನನಗೆ ಇಷ್ಟು ಮಾರ್ಕ್ಸ್ ತೆಗೆಯೋಕ್ಕೆ ಆಗಿದೆ. ಥ್ಯಾಂಕ್ ಯು. 621 ಮಾರ್ಕ್ಸ್ ತೆಗೆದು ಇಡೀ ಶಾಲೆಗೆ ಕೀರ್ತಿ ತಂದಿರ್ತಾರೆ. ಹೆಚ್ಚಿನ ಅಂಕ ಗಳಿಸಿ ಇನ್ನು ಮುಂದೆ ಅವರ ವಿದ್ಯಾಭ್ಯಾಸವು ಸಹ ಇದೇ ರೀತಿ ಮುಂದುವರಿಲಿ. ನಮ್ಮೆಲ್ಲರ ಆಶೀರ್ವಾದ ಅವ್ರಿಗಿದೆ ಅಂತ ಹಾರೈಸ್ತಾ ಇದ್ದೇನೆ. PCMB ತಗೊಂಡು ಸೈನ್ಸಲ್ಲಿ ನೀಟ್ನ ಕ್ರ್ಯಾಕ್ ಮಾಡಿ MBBS ತಗೊಂಡು ಡಾಕ್ಟರ್ ಆಗಬೇಕು ಅಂತ ಇದೆ. ಕಾರ್ಡಿಯಾಲಜಿ ಮಾಡಿದ್ರೆ ಈಗ ಬರುವಂತಹ ಒಂದು ಜನರೇಷನ್ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ಸ್. 3 ಮಾರ್ಕ್ಸ್ ಬರಬೇಕಾಗಿತ್ತು, 4 ಮಾರ್ಕ್ಸ್ ಬರಬೇಕಾಗಿತ್ತು. ಇನ್ನ ಈಗ ತೆಗೆದಿರೋ ಮಾರ್ಕ್ಸ್ಗಿಂತ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಬರಬೇಕಂತ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಇನ್ನು ಈಗ ಆಗದಿರೋ ಇದ್ರೂ ಸೆಕೆಂಡ್ PU ಅಲ್ಲಿ ಇನ್ನೂ ಜಾಸ್ತಿ ತೆಗೆಯೋಕ್ಕೆ ಟ್ರೈ ಮಾಡ್ತೀವಿ. ಈ ಸಾಲಿನ 25-26ನೇ ಸಾಲಿನ SSLC ಪರೀಕ್ಷೆಯಲ್ಲಿ ನಮ್ಮ ಶಾಲೆಗೆ ಕೀರ್ತಿ ತಂದಿರತಕ್ಕಂಥ ಹಾರಿಕಾ ಎಸ್ ರೆಡ್ಡಿ 621 ಅಂಕಗಳನ್ನು ಗಳಿಸಿ ನಮ್ಮ ಶಾಲೆಗೆ ಹೆಸರನ್ನು ತಂದಿರ್ತಾರೆ. ಅವರಿಗೆ ಮೊದಲು ಶುಭ ಹಾರೈಸುತ್ತಾ, ಇದಕ್ಕೆ ಪ್ರೋತ್ಸಾಹಕವಾಗಿ ನಮ್ಮ ಹಾರಿಕಾ ಪೇರೆಂಟ್ಸ್ ಆಗಿರ್ತಕ್ಕಂಥ ಅರುಣಾ ಮೇಡಮ್ ಅವರು ತಾಯಿ ಮತ್ತು ತಂದೆ ಶಂಕರ್ ಅವರು ಇವರಿಬ್ಬರು ತುಂಬ ಪ್ರೋತ್ಸಾಹ ನೀಡಿ ಆಕೆಯ ಈ ಒಂದು ಸಾಧನೆಗೆ ಬೆನ್ನೆಲುಬಾಗಿ ನಿಂತಿರ್ತಾರೆ. ಮತ್ತು ಇಡೀ ಸಿಬ್ಬಂದಿ, ನಮ್ಮ ಶಾಲಾ ಸಿಬ್ಬಂದಿ ತನಗೆ ಅವರು ಹಾರಿಕಾ ರೆಡ್ಡಿ ಅವ್ರನ್ನ ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಕಾರಣ ಆಗಿರ್ತಾರೆ. ಇದಕ್ಕಾಗಿ ನಾನು ಶುಭ ಹಾರೈಸ್ತಾ ಇದ್ದೇನೆ ಪ್ರತಿಯೊಬ್ಬರಿಗೂ. ಹಾಗೆ ನಮ್ಮ ಮ್ಯಾನೇಜ್ಮೆಂಟು ಸಹ ನಮ್ಮ ಬೆನ್ನೆಲುಬಾಗಿ ನಿಂತಿರ್ತಾರೆ. ಇದರಲ್ಲಿ ವಿದ್ಯಾರ್ಥಿನಿಯ ಸಾಧನೆ ತುಂಬ ಮುಖ್ಯ. ಆಕೆ ಬೆಳಗ್ಗೆ 5 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಶಾಲೆಯಲ್ಲಿದ್ದು ಮತ್ತು ಮನೆಯಲ್ಲಿ ಕೇವಲ 6 ಗಂಟೆಗಳ ಕಾಲ ತನ್ನ ವಿದ್ಯಾಭ್ಯಾಸವನ್ನು ಮಾಡ್ತಾಯಿದ್ರು. ಇದು ಅವರು ಹೆಚ್ಚಿನ ರೀತಿಯಲ್ಲಿ ತಾನು ಹೆಚ್ಚಿನ ಅಂಕ ಪಡಿಬೇಕು ಅಂತ ಈ ಒಂದು ಸಾಧನೆಗೆ ಅವರ ಇಂಟ್ರೆಸ್ಟ್ ಏನಿದೆ, ಅವರ ಎಫರ್ಟ್ಸನ್ನು ಹಾಕಿ ಈ ಮಟ್ಟಕ್ಕೆ ಬೆಳೆದು ಬಂದಿರ್ತಾರೆ. ಇವರಿಗೆ ನಮ್ಮ ಸಿಬ್ಬಂದಿ ಮತ್ತು ಮ್ಯಾನೇಜ್ಮೆಂಟ್ ಕಡೆಯಿಂದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಶುಭ